ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ನೇಹ ಜೊತೆ ಯೂಟ್ಯೂಬ್ ಚಾನಲ್. ಇದು ನನ್ನ ಯೂಟ್ಯೂಬಲ್ಲಿ ನನ್ನ ಫಸ್ಟ್ ವಿಡಿಯೋ. ತುಂಬ ಖುಷಿನೂ ಆಗ್ತಿದೆ, ತುಂಬ ನರ್ವಸ್ ಆಗ್ತಿದೆ, ಭಯನೂ ಆಗ್ತಿದೆ. ಯಾವ ಥರ ಬರುತ್ತೋ, ಜನ ಹೆಂಗೆ ತಗೊಳ್ತಾರೋ ಅಂತ. ಬಟ್ ಯೂಟ್ಯೂಬಲ್ಲಿ ಇದು ನನ್ನ ಫಸ್ಟ್ ವಿಡಿಯೋ. ತುಂಬ ದಿನದಿಂದ ಆಸೆ ಇತ್ತು, ಯೂಟ್ಯೂಬಲ್ಲಿ ನಾನು ವಿಡಿಯೋ ಮಾಡಬೇಕು, ಒಂದು ಚಾನಲ್ನ ಕ್ರಿಯೇಟ್ ಮಾಡಬೇಕು, ವ್ಲಾಗ್ ಮಾಡಬೇಕು, ಒಂದು ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಮಾಡೋಕ್ಕಾಗಿರಲಿಲ್ಲ. ನಾಳೆ ಮಾಡೋಣ, ಆಮೇಲೆ ಮಾಡೋಣ, ಸ್ವಲ್ಪ ದಿವಸ ಹೋಗಲಿ ಅಂತ ಸುಮ್ಮನೆ ಆಗ್ತಿದ್ದೆ. ಬಟ್ ಇವತ್ತು ನಾನು ಶುರು ಮಾಡಿದ್ದೀನಿ. ನಾನು ಈ ಹೊಸ ಜರ್ನಿಗೆ ನೀವು ನನ್ನ ಜೊತೆ ಇದ್ದು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಮತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನು ಹೇಳಬೇಕು ಗೊತ್ತಾಗ್ತಾಯಿಲ್ಲ ಖುಷಿಗೆ. ಸೊ ನನ್ನ ಚಾನಲ್ನಲ್ಲಿ ಡೈಲಿ ಬ್ಲಾಗ್ಸು, ಡೈಲಿ ರೊಟೀನು, ಕುಕ್ಕಿಂಗು, ಫ್ಯಾಮಿಲಿ ವ್ಲಾಗು, ಈ ಥರ ವ್ಲಾಗ್ನ ಕೊಡೋಕ್ಕೆ ನಾನು ಇಷ್ಟಪಡ್ತಿದ್ದೀನಿ. ನನ್ನ ಲೈಫಲ್ಲಿ ಆಗೋ ಸಣ್ಣ ಪುಟ್ಟ ಖುಷಿಗಳನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನನಗೆ ತುಂಬ ಇಷ್ಟ. ಸೊ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹೊಸದಾಗಿ ಚಾನಲ್ ಕ್ರಿಯೇಟ್ ಮಾಡಿ ಫಸ್ಟ್ ವಿಡಿಯೋ ಮಾಡ್ತಿರೋದಕ್ಕೆ ಏನು ಮಾತಾಡ್ತೀನೋ, ಎಲ್ಲಿ ತಪ್ಪಾಗುತ್ತೋ ಅನ್ನೋ ಭಯ ಇದೆ. ಬಟ್ ಪರವಾಗಿಲ್ಲ, ತಪ್ಪಾದ್ಮೇಲೆ ಎಲ್ಲರೂ ಸರಿ ಮಾಡ್ಕೊತಾರೆ. ಆದರೂ ಏನನ್ನ ತಪ್ಪಿದರೆ ಕ್ಷಮಿಸಿ. ನನ್ನ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ. ಸ್ನೇಹ ಜೊತೆ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಈಗ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನನ್ನ ಮೊದಲನೇ ದಿನ ನನ್ನ ಚಾನಲ್ನಲ್ಲಿ ಮೊದಲನೇ ವಿಡಿಯೋ. ಸೊ ಹೆಂಗೆ ಹೋಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಐ ಗಿವ್ ಮೈ ಬೆಸ್ಟ್. ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಮನಸ್ಸಲ್ಲಿ ಬೇಡ್ಕೊಂಡಿದ್ದೆ ರಾಯರನ್ನ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ನನಗೆ ಒಳ್ಳೆಯದಾಗುತ್ತೆ ಅಂತ ನಂಬಿದ್ದೀನಿ ರಾಯರೇ ಅಂತ ಅಂದಾಗ, ರಾಯರು ನನಗೆ ಹೂವಿನ ಪ್ರಸಾದದ ಮೂಲಕ ಸೂಚನೆ ಕೊಡ್ತಾರೆ ಸ್ಟಾರ್ಟ್ ಮಾಡು ಅಂತ. ಅದೊಂದು ನನಗೆ ತುಂಬ ಬ್ಲೆಸ್ಡ್ ಅಂತ ಅನ್ನಿಸ್ತು. ಇನ್ನು ಅಲ್ಲಿಂದ ಒಂದು ಸಣ್ಣ ಶಾಪಿಂಗ್ ಮಾಡೋಣ ನನ್ನ ಮಗನಿಗೆ ಅಂತ ಹೊರಟ್ವಿ. ನನ್ನ ಮಗ ಅಂತೂ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಕ್ಯಾಮ್ರಾನೇ ನೋಡೋಕ್ಕೆ ರೆಡಿ ಇಲ್ಲ. ಹಿಂಸೆ ಮಾಡಿ ಫೋಟೋ ತೆಗಿಬೇಕು ಅವನಿಗೆ. ಆಯ್ ಮಾಡು. ಇನ್ನು ಎಲ್ಲಾದರೂ ಹೋದರೆ ಗೊತ್ತಲ್ಲ ಮಕ್ಕಳು ಕಿತಾಪತಿ ಕೆಲಸ ಮಾಡೋದು ಅಂತ. ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಅವ್ನ ಪಾಡಿಗೆ ಅವ್ನು ಆಟ ಆಡ್ಕೊಂಡು ರೆಸ್ಟ್ ಮಾಡ್ತಾಯಿದ್ದ. ನೆಕ್ಸ್ಟ್ ನಮ್ಮ ಮನೆ ಪಕ್ಕದ ಗೃಹ ಪ್ರವೇಶ ಇತ್ತು ಅಂದ್ಬಿಟ್ಟು ಅಲ್ಲಿಗೆ ಹೋಗಿದ್ವಿ. ಏನು ಸಖತ್ತಾಗಿ ರೆಡಿ ಮಾಡಿದ್ರು ಬೊಂಬೆ ಅಂತ. ಅಂದರೆ ನೋಡೋಕ್ಕೆ ಎರಡು ಕಣ್ಣು ಸಾಕಾಗಲ್ಲ. ಒಂದು ಕ್ಲಿಪ್ ಹಾಕ್ತೀನಿ, ನೀವು ನೋಡ್ಕೊಂಬನ್ನಿ. ಇಷ್ಟೊತ್ತು ಮಾಮಿ ತಗೋಗೋಣ ಅಂದೆ. ನಾನಿಲ್ಲ ಇದೀನಿ, ಕೈ ಮುಗಿ ತಿರುಗು ಆ ಕಡೆಗೆ. ಬಿಟ್ಟು ಬಂದ್ಬಿಡ್ತೀನಿ ನಾನು, ಈ ಕಡೆಗೆ ತಿರುಗೀಗ. ನೀನು ಅಮ್ಮ ಅಂತಿದ್ದ. ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಬಂದು ಪಕ್ಕದ ಮನೆಯವ್ರ ಹತ್ರ ಚೌಕಾಬಾರ ಆಡ್ತಿದ್ದ. ಏನು ಖುಷಿ ಅವನಿಗೆ ಆ ಥರ ಆಟ ಆಡೋದ್ರಲ್ಲಿ ಅಂದರೆ ನೀವೇ ನೋಡ್ತಿದ್ದೀರಲ್ಲ. ಇನ್ನಷ್ಟೇ ಇನ್ನೆಲ್ಲ ಆಟ ಆಡಿ ಬಂದು ಅವ್ನ ಫೇವ್ರೆಟ್ ನೋಡಿಕೊಂಡು ಊಟ ಮಾಡ್ಕೊಂಡು ಕೂತಿದ್ದ. ಅದಾದಮೇಲೆ ಅವ್ನ ಪಾಡಿಗೆ ಅವ್ನು ಆಟ ಆಡ್ತಾನೆ. ನನ್ನ ಕೆಲಸಕ್ಕೆ ಏನೋ ಒಂದು ತೊಂದರೆ ಆಗೋಲ್ಲ. ಅವ್ನಿಗೆ ಗಾಡಿ, ಕಾರು, ಲಾರಿ ಅಂಥವಿದ್ರೆ ಸಾಕು, ಅವ್ನ ಪಾಡಿಗೆ ಅವ್ನು ಆಟ ಆಡ್ತಾ ಇರ್ತಾನೆ. ಇದು ನನ್ನ ಫಸ್ಟ್ ವಿಡಿಯೋ ಅಲ್ವಾ, ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ. ಸೊ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರೂ ಸ್ನೇಹ ಜೊತೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.